ಓಂ ನಮಃ ಶಿವಾಯ. ನಾವು ಯಾವಾಗಲೂ ಅಷ್ಟೇ ನಮ್ಮ ಒಂದು ದೇವತಾ ಪೂಜೆಗಳಲ್ಲಿ ದೈವ ವಶವನ್ನು ಪಡಿಬೇಕಾದ್ರೆ ಅಥವಾ ದೈವಾನುಗ್ರಹ ಪಡಿಬೇಕಾದ್ರೆ ಸಾಕಷ್ಟು ಪೂಜೆ ಪುನಸ್ಕಾರಗಳು ಹೋಮ ಹವನಗಳ ಮುಖಾಂತರ ನಾವು ಪೂಜೆಗಳನ್ನು ಮಾಡ್ತೀವಿ. ಅದರ ಜೊತೆಗೆ ಜಪ ಮುಖಾಂತರ, ಜಪ ಅಂದರೆ ಜನ್ಮ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡ್ಕೊಳ್ಳೋಕ್ಕೆ ನಾವು ಯಾವಾಗಲೂ ಮೂಟೆಗಳನ್ನು ಹೊತ್ಕೊಂಡು ತಿರುಗ್ತಾ ಇರ್ತೀವಿ. ಅಂತಹ ಸಮಯದಲ್ಲಿ ಜಪದ ಒಂದು ವಿಧಿವಿಧಾನ ಹೇಗಿರುತ್ತೆ, ಜಪದ ವಿಧಿವಿಧಾನ ಹೇಗಿರುತ್ತೆ, ಮತ್ತು ಜಪಮಾಲೆಯನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಬೇಕಾಗಿರುತ್ತೆ. ಇದರಿಂದ ಸಾಕಷ್ಟು ನಮ್ಮ ಮಾನಸಿಕವಾಗಿ ಆರೋಗ್ಯಿಕವಾಗಿ ಹಾಗೆಯೇ ಇವತ್ತಿನ ದಿವಸ ಯಾವಾಗಲೂ ಹೇಳ್ತಾ ಇರುತ್ತೆ, ಈ ಒಂದು ಜಪದಿಂದ ಕೇವಲ ಮನಸ್ಸಿನ ಪರಿಪೂರ್ಣತೆ ಜೊತೆಗೆ ನಮ್ಮ ದೇಹದಲ್ಲೂ ಕೂಡ ನಮ್ಮ ವಿಶೇಷವಾಗಿ ಯೋಗದಲ್ಲೂ ಕೂಡ ಈ ಒಂದು ಜಪಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರುತ್ತೆ. ಜಪಮಾಲೆಯ ಮಹತ್ವ, ಜಪಮಾಲೆಯನ್ನು ಹೇಗೆ ಇಟ್ಕೋಬೇಕು, ಜಪಮಾಲೆಯ ವಿಶೇಷಗಳೇನು ಅಂತಕ್ಕಂಥದ್ದನ್ನು ತಿಳಿಯೋಕ್ಕೆ ನಾವು ಇವತ್ತು ಪ್ರಯತ್ನ ಪಡೋಣ. ಬಹುಮುಖ್ಯವಾಗಿ ನಾವು ಜಪ ಮಾಡ್ತಕ್ಕಂಥ ಸಂದರ್ಭ ಆ ಜಾಗ ಎಲ್ಲೋ ಒಂದು ಕಡೆ ಒಂದು ವಿಶೇಷವಾದ ಆ ಸ್ಥಳ ಆಗಿರಬೇಕು. ಅದು ಮನೆಯ ದೇವರ ಮನೆ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಒಂದು ಕೋಣೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ದೇವರ ಜಾಗದ ಜಗಳಿ ಆಗಿರ್ಬೋದು, ಅಥವಾ ಒಂದು ಅಶ್ವತ್ಥ ವೃಕ್ಷದ ಕೆಳಗಡೆ ಇರ್ಬೋದು, ಹನುಮನ ದೇವಸ್ಥಾನ ಇರ್ಬೋದು, ಗಣೇಶನ ದೇವಸ್ಥಾನ ಇರ್ಬೋದು, ಶಿವನ ದೇವಸ್ಥಾನ ಇರ್ಬೋದು. ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಕುಳಿತು ಆ ಜಪಮಾಲೆಯನ್ನು ಉಪಯೋಗಿಸುತ್ತಾ ನಮಗೆ ಅನುಗ್ರಹ ಮಾಡಿರ್ತಕ್ಕಂಥ ಮಂತ್ರದ ಮುಖೇನ ಆ ಸಮಯವನ್ನು ಕಳೆದಿದ್ದೇ ಆದರೆ ನಮ್ಮಲ್ಲಿ ಧನಾತ್ಮಕ ಶಕ್ತಿಗಳು ಬರುತ್ತೆ, ಆತ್ಮವಿಶ್ವಾಸ ಗಟ್ಟಿಯಾಗುತ್ತೆ. ಮತ್ತು ಎಲ್ಲಾದರೂ ಮಾಟ ಮಂತ್ರ ಪ್ರಯೋಗ, ಕೆಟ್ಟ ದೃಷ್ಟಿ, ನರದೃಷ್ಟಿ ಎಲ್ಲವೂ ಕೂಡ ದೂರ ಆಗ್ತಕ್ಕಂಥ ಸಾಧ್ಯತೆ ಈ ಜಪದಿಂದ ಇದೆ. ಅದರಲ್ಲೂ ಕೂಡ ಜಪಮಾಲೆಯಲ್ಲಿ ಅಲ್ಲಿ ಮೇರು ಅಂತ ಒಂದಿರುತ್ತೆ. ಆ ಮೇರುವಿನಿಂದ ಮತ್ತೆ ನಾವು ಮೇರು ಬರೋ ತನಕ ಅದು ರಿವರ್ಸಲ್ ತಗೊಂಡು ಮತ್ತೆ ಜಪ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೆ ಆದರೆ ಅದು ತುಂಬ ಶುಭ ಆಗುತ್ತೆ. ಇದರಿಂದ ಏನಾಗುತ್ತೆ, ಮನಸ್ಸಿನ ಸ್ಥಿರತೆ ಚೆನ್ನಾಗಿರುತ್ತೆ, ಸಂಬಂಧಗಳು ಚೆನ್ನಾಗಿರುತ್ತೆ. ಜೊತೆಗೇನು ಅಂತ ಹೇಳಿದ್ರೆ ಸಮಾಜದಲ್ಲಿ ಆಗ್ತಕ್ಕಂತಹ ವಿಷಯಗಳ ಬಗ್ಗೆ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಧನಾತ್ಮಕ ಅರಿವು ಕೂಡ ಮೂಡ್ತಕ್ಕಂಥದ್ದಾಗಿರುತ್ತೆ. ಆ ಜಪಮಾಲೆಗಳಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಜಪಮಾಲೆ ತುಳಸಿ ಮಾಲೆ ಆಗಿರ್ಬೋದು, ರುದ್ರಾಕ್ಷಿ ಮಾಲೆ ಆಗಿರ್ಬೋದು, ಕಮಲ ಬೀಜ ಆಗಿರ್ಬೋದು, ಕೆಂಪು ಚಂದನ ಆಗಿರ್ಬೋದು, ಸ್ಫಟಿಕ ಆಗಿರ್ಬೋದು, ಒಂದೊಂದರಿಂದ ಕೂಡ ಒಂದೊಂದು ವಿಶೇಷವಾದ ಶಕ್ತಿಯನ್ನು ಪಡಿತೀವಿ. ಈಗ ನಾವೇನಾದರೂ ತುಳಸಿ ಮಾಲೆಯನ್ನು ಉಪಯೋಗಿಸ್ಕೊಂಡಾಗ ನಮ್ಮಲ್ಲಿ ಶಾಂತ ಭಾವನೆ ಬರುತ್ತೆ, ಕೆಲಸ ಕಾರ್ಯಗಳಲ್ಲಿ ಪ್ರಜ್ಞೆ ಇರುತ್ತೆ. ಜೊತೆಗೇನು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಾತ್ವಿಕ ಭಾವನೆಗಳು ಬರುತ್ತೆ, ದೈವಿ ಶಕ್ತಿಗಳು ಕೂಡ ನಮ್ಮಲ್ಲಿ ಕೂಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದನ್ನು ನಾವು ಯಾವಾಗಲೂ ಈ ತುಳಸಿ ಮಾಲೆಯನ್ನು ಕುತ್ತಿಗೆಯಲ್ಲಿ ಹಾಕ್ಕೊಂಡಾಗ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಕೂಡ ಸಿಗುತ್ತೆ. ಯಾವಾಗಲೂ ತುಳಸಿ ಮಾಲೆ ಒಂದಾದರೂ ಕುತ್ತಿಗೆಯಲ್ಲಿ ಹಾಕ್ಕೊಂಡ್ರೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಪದ್ಮ ಪುರಾಣದಲ್ಲೂ ಕೂಡ ಇದರ ಉಲ್ಲೇಖ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಇನ್ನು ರುದ್ರಾಕ್ಷಿ ಮಾಲೆಯನ್ನು ಶಿವನ ಪ್ರಸನ್ನತೆ ಸಿಗುತ್ತೆ. ಲಯಕಾರಕನಾಗಿರ್ತಕ್ಕಂಥ ಶಿವ ನಮಗೆ ಎಲ್ಲೋ ಒಂದು ಕಡೆ ಆಯಸ್ಸನ್ನು ವೃದ್ಧಿ ಮಾಡ್ತಾನೆ. ಅದರ ಜೊತೆಗೆ ಶಿವನ ಅನುಗ್ರಹ ಸದಾ ಇರುತ್ತೆ. ಯಾವಾಗಲೂ ಅಷ್ಟೇ ಕೋಪತಾಪಗಳಿಂದ ಮುಕ್ತರಾಗ್ತೀವಿ. ಹಾಗಾಗಿ ರುದ್ರಾಕ್ಷಿ ಮಾಲೆಯಿಂದ ಅಷ್ಟೊಂದು ಫಲ ಕೂಡ ಸಿಗ್ತಕ್ಕಂಥದ್ದು. ಅದರ ಜೊತೆಗೆ ಕೆಂಪು ಚಂದನ ಆಗ್ಬೋದು, ಹಾಗೆಯೇ ಸ್ಫಟಿಕ ಮಾಲೆ, ಕೆಂಪು ಚಂದನ, ಕಮಲದ ಬೀಜ ಅಂತ ಕರಿತೀವಿ, ಕಮಲಗಟ್ಟಿ ಅಂತ ಕಮಲದ ಬೀಜ, ಅದು ಲಕ್ಷ್ಮಿಗೆ ತುಂಬ ಪ್ರಿಯವಾದ್ದು. ಯಾರು ಆ ಮಾಲೆಯನ್ನು ಹಾಕ್ಕೊತೀವಿ, ಆ ಮಾಲೆಯ ಮುಖಾಂತರ ಜಪ ಮಾಡ್ತೀವಿ, ಹಣಕಾಸಿನ ಕೊರತೆ ಇರೋದಿಲ್ಲ, ಧನ ಲಕ್ಷ್ಮಿ ಯೋಗ ಕೂಡ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ಅದನ್ನು ಹಾಕ್ಕೊಳ್ತಕ್ಕಂಥದ್ದು. ಸ್ಫಟಿಕ ಮಾಲೆ ಹಾಕ್ಕೊಂಡಾಗ ಸಾಮಾನ್ಯವಾಗಿ ಎಲ್ಲರ ಕುತ್ತಿಗೆಗಳಲ್ಲೂ ಕೂಡ ಸ್ಫಟಿಕವನ್ನು ನಾವು ಗಮನಿಸಿರ್ತೀವಿ. ಮಾಟ ಮಂತ್ರಗಳಾಗ್ಬೋದು, ತಂತ್ರಗಳಾಗ್ಬೋದು, ಹಾಗೆಯೇ ಕೋಪತಾಪಗಳಿಗೆ ಒಳಗಾಗೋದಿಲ್ಲ, ಕೋರ್ಟ್ ಕೇಸುಗಳಲ್ಲಿ ಜಯ ಸಾಧಿಸ್ತೀರಾ, ಕಾನೂನು ವಿಷಯಗಳಲ್ಲಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. 108 ಜಪಗಳನ್ನು 108 ಸಾರಿ ಆಗ್ಬೋದು, ಅಥವಾ 54 ಆಗ್ಬೋದು, 21 ಆಗ್ಬೋದು. ಯಾರು ಇದನ್ನು ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಕುಳಿತು ಈ ಮಾಲೆಗಳ ಮುಖಾಂತರ ಜಪ ಮಾಡ್ತಾರೋ ಅವರಿಗೆ ಅಷ್ಟೇ ಶಕ್ತಿ ಬರುತ್ತೆ. ಒಂದು ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಒಂದು ಗುರುತರವಾದ ವ್ಯಕ್ತಿಯಾಗಿ ಬೆಳೆಯೋಕ್ಕೆ ಮತ್ತು ಸಮಾಜ ಗುರ್ಸೋಕ್ಕೆ ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥದ್ದೇ ಜಪಮಾಲೆ. ಹಾಗಾಗಿ ನಾವೆಲ್ಲರೂ ಕೂಡ ಸಾಧ್ಯವಾದಷ್ಟು ಜಪ ಮಾಡೋಣ, ದೈವಿ ಕೃಪೆಗೆ ಪಾತ್ರರಾಗೋಣ. ಸರ್ವೇ ಜನ ಸುಖಿನೋ ಭವಂತು.